ಏನು ಮಾಡಿ ಏನು ಫೋಟೋ ಯಾರ ಫೋನಲ್ಲಿ ತೆಗೆದಿದ್ದು ಕಳಿಸಿ ನನಗೆ ಮಿಸ್ ಕಾಲ್ ಕೊಡಕ್ಕೆ ಇವಳು ಡ್ಯಾನ್ಸ್ ಮಾಡೋಳೆ ಕಣವಳು. ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೈಸ್ ಏನಿವತ್ತು ರೋಡ್ ತೋರಿಸ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೀರಾ. ನಾನಿವತ್ತು ಗೃಹ ಪ್ರವೇಶ ಇತ್ತು, ಅಕ್ಕನ ಮನೆ ಅಂದರೆ ದೊಡ್ಡಪ್ಪನ ಮಗಳ ಮನೆ. ಹಾಗಾಗಿ ಹೋಗ್ತಾ ಇದ್ದೆ ಊರಿಗೆ. ಇವಾಗ ಬಂದು ಮಳೆ ವಾತಾವರಣ ಇರೋದ್ರಿಂದ ನಾನು ಗಾಡಿನೂ ತೊಗೊಂಡು ಹೋಗಲಿಲ್ಲ, ಬಸ್ಸಲ್ಲೇ ಹೋಗೋಣ ಅಂತ ಹೇಳಿ ಬಸ್ಸಲ್ಲೇ ಹೊರಟೆ. ಅತ್ತಿಗೆನೂ ಕೂಡ ಬಂದಿದ್ದರು, ಅವರು ಅದೇ ಬಸ್ಸಲ್ಲಿದ್ದರು, ನಾನು ಅದೇ ಬಸ್ಗೆ ಹತ್ಕೊಂಡೆ. ಅಲ್ಲಿಂದ ಕೆ ಆರ್ ನಗರ ಹೋಗಬೇಕಾದ್ರೆ ನೀವು ನೋಡ್ತಿದ್ದೀರಲ್ಲ, ಫುಲ್ ಗ್ರೀನರಿ ಎಲ್ಲ ನಾಟಿನ ಹಾಕಿದ್ದಾರೆ, ಭತ್ತದ ನಾಟಿ ತುಂಬ ಚೆನ್ನಾಗಿತ್ತು. ಅದಕ್ಕೆ ಒಂದು ವಿಡಿಯೋ ಮಾಡಿಕೊಂಡೆ. ಹಾಗೆಯೇ ಯಾವಾಗಲೂ ಅಷ್ಟೇ ನಮ್ಮ ಊರ ಕಡೆ ಹೋಗಬೇಕಾದ್ರೆ ಗ್ರೀನರಿನೇ ತುಂಬಿರುತ್ತೆ ಫುಲ್ಲು. ಯಾವಾಗಲೂ ಏನಾದರೂ ಒಂದು ಬೆಳೆಗಳನ್ನ ಹಾಕಿರ್ತಾರೆ. ಬಟ್ ಇವಾಗ ನಾಟಿ ಟೈಮು, ಸೊ ಚೆನ್ನಾಗಿತ್ತು. ಅಲ್ಲಿಂದ ಸಾಗರ್ ಬಂದು ನನ್ನ ಪಿಕ್ ಮಾಡ್ದ. ಬಸ್ ಸ್ಟ್ಯಾಂಡಿಂದ ಅವ್ರ ಮನೆಗೆ ತುಂಬಾ ಡಿಸ್ಟೆನ್ಸ್ ಇತ್ತು. ಹಾಗಾಗಿ ನನ್ನ ಮಗ ಬಂದು ನನ್ನ ಕರ್ಕೊಂಡೋದ. ಅಲ್ಲಿ ಗೃಹ ಪ್ರವೇಶದ ಮನೆಗೆ ಇದು ಬಂದ್ವಿ. ಇವ್ರು ನಮ್ಮ ಅಕ್ಕ ದೊಡ್ಡಪ್ಪನ ಮಗಳು. ಏನೇನು ಮಾಡೋಣ ಇಲ್ಲ ಬತ್ತಿ ಎರಡಕ್ಕೆ ಕೊಟ್ಟು ನಾನು ನಿನ್ಗೆ ಇವ್ರು ಕೊಟ್ಟಿಲ್ಲ. ಹೋಗಿದ್ದಾರೆ ಮಾಡಿ ಮಾಡಿ ಅದಕ್ಕೆ ಹೀರೋಯಿನ್ಗಳಂಗವ್ರೆ ಅಂತ ಹೇಳ್ತೀನಿ. 3 ಜನ ಬರಕ್ಕೆ ಹೋಗೋದಿಲ್ಲ. ಈಗ ಅಲ್ಲಿ ಬಂದು ಏನು ಮಾಡೋದು, ಎಲ್ಲಿ ಕುತ್ಕೊಳ್ಳೋದು ಅಂತವೆ. ಏನು ಮಾಡಿ ಹಾಯ್ ಏನು ಅದೇ ಎಲ್ಲ 50 ರೂಪಾಯಿ ಜೋರ ಗಾಡಿಗೆ ಹೋಯ್ತು. ಜೋರ ಗಾಡಿ ಬಿಡಿ. ಫೋಟೋ ಯಾರ ಫೋನಲ್ಲಿ ತೆಗೆದಿದ್ದು ಕಳಿಸಿ ನನಗೆ ಮಿಸ್ ಕಾಲ್ ಕೊಡಕ್ಕೆ ಇವಳು ಡ್ಯಾನ್ಸ್ ಮಾಡೋಳೆ ಕಣವಳು. ಇದ್ಯಾವುದು ಹೊಸ ಪ್ರತಿಭೆ. ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ನಾವು ಅಲ್ಲಿಂದ ನನ್ನ ತಂಗಿ, ನಮ್ಮ ಅತ್ತಿಗೆ, ನಾನು 3 ಜನನೂ ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದ್ವಿ, ನಮ್ಮೂರು ಬಸ್ ಸ್ಟ್ಯಾಂಡಿಗೆ. ಅಲ್ಲಿಂದ ಹೊರಟ್ವಿ, ಒಂದೇ ಸೀಟು ಕೂಡ ಸಿಕ್ತು. ಹೊರಟ್ವಿ. ನಂತರ ನಾನು ಇದು ಮಾರ್ನಿಂಗ್ ಕಂಟಿನ್ಯೂ ವೀಡಿಯೋ ಮಾಡ್ತಾಯಿದ್ದೀನಿ. ನಾವು ಒಂಟಿಕೊಪ್ಪಲು ದೇವಸ್ಥಾನಕ್ಕೆ ಹೋದ್ವಿ, ನಾನು, ಭೂಮಿ, ಅಭಿ, ಮುನ್ನಿ 4 ಜನರು ಕೂಡ ದೇವಸ್ಥಾನಕ್ಕೆ ಹೋದ್ವಿ. ಅದೊಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ನಾನು, ಸ್ಯಾಟರ್ಡೇದು ವಿಡಿಯೋ ಇದು. ಶ್ರಾವಣ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಅಲಂಕಾರನೂ ಕೂಡ ಮಾಡಿದರು. ಹಾಗೆ ಅಡುಗೆ ಎಲ್ಲ ಕೂಡ ಮಾಡ್ತಾಯಿದ್ರು, ಪ್ರಸಾದನ. ನಮಗೂ ಕೂಡ ಕೇಸರಿ ಬಾತ್ ಸಿಕ್ತು, ತುಂಬ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂದರೆ ಕಣ್ಣಲ್ಲಿ ನೋಡೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ಅಲ್ಲಿಂದ ನಾವು ಹಾಗೆ ಆಂಜನೇಯ ಟೆಂಪಲ್ಗೆ ಹೋದ್ವಿ. ನಾವು ರೆಗ್ಯುಲರಾಗಿ ಹೋಗ್ತಿದ್ವಿ, ಬಟ್ ನಾನು ಇವಾಗ ರೀಸೆಂಟಾಗಿ ಸ್ವಲ್ಪ ದಿನದಿಂದ ಹೋಗ್ತಾಯಿಲ್ಲ. ತುಂಬ ದಿನಗಳ ನಂತರ ಹೋಗ್ತೀನಿ. ನಂಗೆ ಬೇಕು ಅನಿಸಿದ್ರೆ 1 ಮಂತ್ಗೆ 15 ಡೇಸ್ಗೆ ಹಿಂಗೆ ಆದಾಗ ಹೋಗ್ತೀನಿ. ಬಟ್ ತುಂಬ ದಿನ ಆಗಿತ್ತಲ್ಲ, ಸಖತ್ ಖುಷಿ ಆಯಿತು ಎಲ್ಲ ಕಡೆ ಹೋಗಿದ್ದು. ಗೈಸ್, ಈ ಸ್ಮಾಲ್ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋದು ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮಗೆ ವಿಡಿಯೋ ಹೇಗೆ ಅನ್ನಿಸ್ತು ಅಂತಲೂ ಕೂಡ ಹೇಳಿ. ನನ್ನ ಪ್ರತಿದಿನದ ಒಂದು ಏನೇನು ನಡೆಯುತ್ತೆ ಅದನ್ನೆಲ್ಲ ನಿಮ್ಗೆ ಹೇಳಬೇಕು ಅನ್ನೋದು ಒಂದೇ ಒಂದು ಕಾರಣಕ್ಕೆ ಎಲ್ಲನೂ ಕೂಡ ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಥ್ಯಾಂಕ್ ಯು.